ಇವತ್ತಿನ ದಿವಸ ಬಹುಶಃ ನಮ್ಮ ಉಮೇಶ್ ಅಣ್ಣ ತನ್ನ 22ನೇ ವಯಸ್ಸಿನಲ್ಲಿ ಶಾಸಕರಾಗಿ 62ನೇ ವಯಸ್ಸಿನಲ್ಲಿ ನಿಮ್ಮೆಲ್ಲ ಬಿಟ್ಟು ಅಗಲಿದಂಥ ಒಂದು ಸಂದರ್ಭ. ಅವರ ಅಗಲಿಕೆ ಅವರ 40 ವರ್ಷದ ಜೀವನ ಚರಿತ್ರೆ ರೈತರ ಜೊತೆಗೆ, ಯುವಕರ ಜೊತೆಗೆ, ಈ ಉತ್ತರ ಕರ್ನಾಟಕದ ಜೊತೆಗೆ ಅನೇಕ ಸಮಸ್ಯೆಗಳ ಜೊತೆಗೆ ಅವ್ರು ಹೋರಾಟ ಮಾಡಿದಂಥ ನನ್ನ ಅಣ್ಣ ಇವತ್ತು ನಿಮ್ಮ ಮುಂದೆ ಇಲ್ಲವ. ಆದ್ರೆ ಅವ್ನು ಮಾಡಿದ ಕೆಲಸ ಎಲ್ಲರೂ ಪ್ರತಿಯೊಂದು ಊರಾಗದಾವ, ಎಲ್ಲರೂ ಮನುಷ್ಯನಾಗದ ನಾವು. ಅದಕ್ಕೆ ಇವತ್ತು ನಮ್ಮಣ್ಣ ಎಲ್ಲ ಊರಾಗ ಕೆಲಸ ಮಾಡ್ಯಾನ. ನೀವೆಲ್ಲ ಹಂಗೆ ಬಂದಿಲ್ಲ, ನಿಮಗೆ ನಾವು ದುಡ್ಡು ಕೊಟ್ಟಿಲ್ಲ. ಉಮೇಶ್ ಅನ್ನೊಂದು ಅಣ್ಣಂದೊಂದು ಗ್ರಂಥ ಬಿಡುಗಡೆ ಐತಿ, ಬರ್ರಿ ಎಲ್ಲ ಊರಾಗ ಕೆಲಸ ಮಾಡಿದ್ರು ಅದ್ರ ಬರ್ದೈತಿ. ಉತ್ತರ ಕರ್ನಾಟಕದಾಗ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಬರ್ದಾನು. ಬಂದು ನೀವೆಲ್ಲ ಸಾಕ್ಷಿ ಆಗಿರುತ್ತೇಳಿ ವಿನಂತಿ ಮಾಡ್ಕೊಂಡದಕ್ಕನ ಬರೇ ಕೇವಲ ಕತ್ತಿ ಮಾಡಿದ ಒಂದು ವಿನಂತಿಗೆ ಇವತ್ತು ದಿವಸ ನೀವೆಲ್ಲ ಕೂಡಿ ಬಂದಿದ್ದೀರಿ ಅನ್ನೋ ಸಲುವಾಗಿ ನಾನು ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ನಾನು ಅನೇಕ ಜನರು ಉಮೇಶನ ವಿಷಯಗಳನ್ನು ಸಾಕಷ್ಟು ಜನರಿಗೆ ಗೊತ್ತಿರುವುದಿಲ್ಲ. ಒಬ್ಬ ಮುಖ್ಯಮಂತ್ರಿಗಳು ಮಾತನಾಡಿದರು, ಒಬ್ಬ ರಾಜ್ಯಸಭಾ ಸದಸ್ಯರು ಮಾತನಾಡಿದರು, ಒಬ್ಬ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮಾತನಾಡಿದರು. ಇವತ್ತು ದಿವಸ BJP ಇದ್ಕೊಂಡು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ಉಚ್ಚಾಟಿತರಾಗಿ ಸಹಿತ ಅವರು ಇವತ್ತು ದಿವಸ ಮಾತನಾಡಿದರು. ಇವತ್ತು ಜೈನ್ ಸಮಾಜದ ಅಭಯನ ಪಾಟೀಲರು ಮಾತನಾಡಿದರು, ಸಂಜಯ್ ಪಾಟೀಲರು ಮಾತನಾಡಿದರು. ಅನೇಕ ಜನ ಇವತ್ತು ದಿವಸ ಉದಾಸಿ ಅವರು ಅಲ್ಲಿಂದ ಬಂದು ಮಾತನಾಡಿದರು. ಇಷ್ಟೆಲ್ಲ ಮಾತನಾಡಬೇಕಾದ್ರೆ ಅವನು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಬಹುಶಃ ಜಾತ್ಯತೀತ ಪಕ್ಷಾತೀತ ನಾಯಕ ಯಾರಾದ್ರೂ ಇದ್ರೆ ಅದು ನಮ್ಮ ಅಣ್ಣ ಇದ್ದ ಅಂತ ನಾ ಇವತ್ತು ದಿವಸ ಭಾಳ ಹೆಮ್ಮೆಯಿಂದ ನಾ ಹೇಳ್ತೀನಿ. ಮತ್ತು ನೀವು 8 ಸಲ ಚುನಾವಣೆಗೆ ನಿಂತರ ಬೇರೆ ಬೇರೆ ಚಿಹ್ನೆ ಮ್ಯಾಗ 5 ಸಲ ಆರಿಸಿ ಕಳಿಸಿದಿರಿ. ಬರೇ ನನಗೆ ಯಾವ ಚಿಹ್ನೆ ಬೇಕಾಗಿಲ್ಪ, ಸಾವುಕಾರ ಹೆಸರು ಎಲ್ಲೈತೆ ಅದ್ರ ಮುಂದೆ ನಮ್ಮ ಸಿಕ್ಕ ಹಾಕ್ತಂತೇಳಿ ನೀವು ಒಂದು ದಿವಸ ಆಯ್ಕೆ ಮಾಡಿಕೊಟ್ಟಿದ್ದೀರಿ. ಆದರೆ ನಂದು ಅಪೇಕ್ಷೆ ಇನ್ನೊಂದು 8-10 ವರ್ಷ ಹೋಗಿರ್ಬೇಕಾಗಿತ್ತು. ಆ 8-10 ವರ್ಷ ಇದ್ದಿದ್ರೆ ಈ ಉತ್ತರ ಕರ್ನಾಟಕದ ಚಿತ್ರನೇ ಬೇರೆ ಮಾಡ್ತಿದ್ದ ಅನ್ನುವಂಥ ಆತ್ಮವಿಶ್ವಾಸ ನನಗಿತ್ತು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಅನೇಕ ವಿಷಯಗಳನ್ನು ಕೆಲವೊಂದು ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಇವತ್ತಿನ ದಿವಸ ತಾವೆಲ್ಲ ತಮ್ಮ ಊರಿನಿಂದ ಇಷ್ಟ ಸೋಯಾಬೀನ್ ರಾಶಿ ಅದಾವ, ನನಗೆ ಗೊತ್ತೈತಿ, ತ್ರಾಸ ಆಗ್ತೈತಿ. ನಿಮಗೆ ಹೊಲದಾಗ ರಾಶಿ ಬಿಟ್ಟು ಬಂದಿದ್ದೀರಿ, ಗೊತ್ತೈತಿ. ಆದರೂ ಎಲ್ಲ ನಿಮ್ಮ ತೆಗೆದ ಬಿಟ್ಟು ಇವತ್ತು ದಿವಸ ನಮ್ಮ ದೊಡ್ಡ ಸಾಹುಕಾರ ಸಲುವಾಗಿ ನಾವು ಬರ್ತೀವಿ ಅಂತೇಳಿ ಇವತ್ತು ದಿವಸ ನೀವು ಬಂದಿದ್ದೀರಿ. ಆ ದೊಡ್ಡ ಸಾಹುಕಾರ ಮ್ಯಾಗಿನ ಪ್ರೀತಿಗೆ ಇವತ್ತು ದಿವಸ ನೀವು ಬಂದಿದ್ದೀರಿ. ಆ ಭಾವನೆ ಇಟ್ಟುಕೊಂಡು ಇವತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅಥವಾ ಕರ್ನಾಟಕದಲ್ಲಿ ಕಾಣದ ಕೈಗಳು ಇವತ್ತಿನ ದಿವಸ ನಮ್ಮ ಇನ್ನುಳಿದ ಎಲ್ಲ ಸಮಾಜ, ಇವತ್ತು ಹಾಲ್ಮತ್ ಸಮಾಜ ಇರಬಹುದು, ಲಿಂಗಾಯತ ಸಮಾಜ ಇರಬಹುದು, ಜೈನ್ ಸಮಾಜ ಇರಬಹುದು, ಇವತ್ತು ಎಲ್ಲ ಸಮಾಜಗಳಲ್ಲಿ ಇವತ್ತು ದಿವಸ ಕಾಣಲಾರದ ಕೈಗಳು ಇವತ್ತು ದಿವಸ ನಮ್ಮ ಬೇರನ್ನ ಕಟ್ ಮಾಡಕತ್ತಾರ. ಅದರ ಸಲುವಾಗಿ ಇವತ್ತಿನ ದಿವಸ ಬಸವನಗೌಡ ಪಾಟೀಲ್ರನ್ನ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಹೈಕಮಾಂಡ್ದವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನನ್ನ ತಾಲೂಕಿನ ಮತಕ್ಷೇತ್ರದ ಹುಕ್ಕೇರಿ ತಾಲೂಕಿನ ಜನರ ಮುಖವಾಗಿ, ನನ್ನ ಬೆಳಗಾವಿ ಜಿಲ್ಲೆಯ ಜನತೆ ಪರವಾಗಿ, ಉತ್ತರ ಕರ್ನಾಟಕದ ಜನರ ಪರವಾಗಿ ನಾನು ಇವತ್ತು ದಿವಸ ಹೈಕಮಾಂಡಲ್ಲಿ ವಿನಂತಿಯನ್ನು ಮಾಡ್ತಾನೆ. ಆದಷ್ಟು ಬೇಗ ಬಸವನಗೌಡ ಪಾಟೀಲ್ರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭವನ್ನು ಹೇಳಕ್ಕೆ ಇಚ್ಛೆ ಪಡ್ತಾರೆ. ಅವ್ರು ಸೇರ್ಕೊಳ್ಬೇಕು. ಅವ್ರಿಲ್ಲದ ಉತ್ತರ ಕರ್ನಾಟಕ ಬಡವಾಗ್ತೈತಿ. ನಾಳೆ ನಮ್ಮನ್ನು ಹೇಳೋರು ಕೇಳೋರೆಲ್ಲ ಆಗ್ತಾರೋ. ಅದರ ಸಲುವಾಗಿ ಇವತ್ತು ದಿವಸ ಬಸವನಗೌಡ ಯತ್ನಾಳ್ ಪಾಟೀಲ್ರನ್ನ ಯಾವುದೇ ಷರತ್ತುಗಳನ್ನ ಹಾಕದೆ ಉತ್ತರ ಕರ್ನಾಟಕದ ಹೊರದೈ ಸಾಮ್ರಾಟ್ನಂದಿರ್ತಕ್ಕಂಥ ಬಸವನಗೌಡ ಪಾಟೀಲರನ್ನ ಕೂಡಲೇ ಭಾರತೀಯ ಜನತಾ ಪಕ್ಷ ತಗೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಭಾರತೀಯ ಜನತಾ ಪಕ್ಷಕ್ಕೂ ಮಾಡ್ತೀನಿ. ವೈಯಕ್ತಿಕವಾಗಿ ಅವ್ರು ತಗೊಂಡ್ರೆ ತಾವು ಬರಬೇಕಂತ ಇವತ್ತು ದಿವಸ ಬಸವನಗೌಡ ಯತ್ನಾಳ್ ಅವರಿಗೂ ನಾ ಈ ವಿನಂತಿಯನ್ನು ಮಾಡ್ತೀನಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮ ಅಣ್ಣ ಹೇಳಿದ್ ನನಗೆ, ಇಲ್ಲ ರಮ್ಯಾ ನನಗೆ ಏನು ಯಾವಾಗ ಆಕೈತಿ ಗೊತ್ತಿಲ್ಲ, AB ಪಾಟೀಲ ನಾನು ಕೂಡಬೇಕಂತ ವಿಚಾರ ಮಾಡಿದೀವು, ಅದನ್ನು ಬಸವನಗೌಡ ನಡುವಾಗಿ ಮಾಡಾಕತ್ತಾನ.
ಇಬ್ರು ಕೂಡಿದ್ವು ಅಂದ್ರೆ ಎಲ್ಲ ಸರಿ ಆಗ್ತೈತಿ ಅಂತ ನನ್ನ ಮುಂದೆ 2 ಸಲ ಅಂದ. ಅವಾಗ ಅಂದಾಗ ನನಗೊಂದು ಮಾತು ಹೇಳಿದ, ಯಾವಾಗ ನನಗೆ ಏನ್ರ ಆದ್ರೆ ನೀ ಯಾರ ಕಡೆ ಹೋಗಬೇಡ, ಪ್ರಕಾಶ್ ಹುಕ್ಕೇರಿ, ಪ್ರಭಾಕರ್ ಕೋರೆ, AB ಪಾಟೀಲ್ರನ್ನ 3 ಮಂದಿನ ಏನ್ರ ಕೇಳಿ ನೀ ಹೆಜ್ಜೆ ಇಡೋದು ನನಗೆ ಹೇಳಿದ್ದ. ಆ ಪ್ರಕಾರ ಪ್ರಕಾಶನ ಹುಕ್ಕೇರಿ ಇರೋದು, ಪ್ರಭಾಕರನ ಕೋರೆ ಇರ್ಬೋದು, ಕುಮಾರನ ಅಂದ್ರೆ AB ಪಾಟೀಲ್ ಇರೋದು, ಅವ್ರ ಗಮನಕ್ಕೆ ವಿಷಯಗಳನ್ನ ತಂದು ನಾ ಇವತ್ತಿನ ದಿವಸ ಹೆಜ್ಜೆಯನ್ನು ಇಡಾಕತ್ತೀನಿ. ಆದರೆ ಇವತ್ತಿನ ದಿವಸ ಮೊನ್ನೆ ಹೇಳಿದ್ನಿ, ಇದೀಗ ಅವ್ರು ಹೇಳಿದ್ರು ಭಾಷಣ ಮಾಡುವಾಗ, ಇವತ್ತು ದಿವಸ ಈರಣ್ಣ ಕದಡಿ ಅವರು ನೋವಿನ ಮನುಷ್ಯನಿಂದ ಹೇಳಿದ್ರು, ಉಮೇಶ್ ಕತ್ತಿ ಅವರು ತೀರಿ ಹೋದ ನಂತರ ರಮೇಶ್ ಕತ್ತಿ ಯಾಕೆ ಹಿಂಗಾದ, ಯಾಕೆ ಸುಮ್ಮನಾದ ಅಂತ ಹೇಳಿ. ಆದರೆ 60 ವರ್ಷ ಇಬ್ರು ಕೂಡಿ ಬಂದಿದ್ವಿ ನಾವು. ಜೋಡಿ ಅಂತ ಸತ್ ಕೂಡಲೇ ಅವನು ತೀರಿ ಹೋಗೋಣ, ನನಗೆ ಏನು ಮಾಡ್ಬೇಕು ಅನ್ನೋದು ತಿಳಿಲಿಲ್ಲ. ಆದರೆ ಈಗ ತಿಳಿಯಾಕತ್ತದ್ದಿ. ಅದಕ್ಕೀಗ ನಾವು ಮೈ ಕೊಡವಿ ಎದ್ದೆವು. ಇನ್ನು ಬರುವಂತಹ ದಿನಮಾನಗಳಲ್ಲಿ ಇದೇ ಹುಕ್ಕೇರಿ ತಾಲೂಕಿನಿಂದ ಸುಲ್ಟ್ರ ಗಾಳಿಯನ್ನ ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕಕ್ಕೆ ತರುತ್ತೀವಿ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು. ಈ ಕಾಣದ ಕೈಗಳು ಎಲ್ಲೆಲ್ಲಿ ಏನೇನು ಮಾಡಾಕತ್ತಾವ ಅನ್ನೋದ್ರ ಬಗ್ಗೆ ಸಂಪೂರ್ಣ ಜ್ಞಾನ ನನಗದ, ಸಂಪೂರ್ಣ ಅರಿವದ. ಇವತ್ತು ಕಾಣದ ಕೈಗಳು ಯಾರೇ ಇದ್ರು ಏನೇ ಇದ್ರು ಸಹಿತ ಇವತ್ತಿನ ದಿವಸ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನನ್ನ ಜಿಲ್ಲೆ, ನನ್ನ ಉತ್ತರ ಕರ್ನಾಟಕವನ್ನು ಸಂಭಾಳಿಸುವಂತ ಜವಾಬ್ದಾರಿ ನನಗೂ ಅದ. ಆ ನಿಟ್ಟಿನಲ್ಲಿ ನಾನು ಮೈ ಕೊಡ್ಕೊಂಡು ಹೇಳೋದ್ರ ಮುಖಾಂತರ ಬರುವಂತ ದಿನಮಾನಗಳಲ್ಲಿ ಸುಂಟ್ರ ಗಾಳಿ ಆಗಿ ಇವತ್ತಿನ ದಿವಸ ಯಾರ ನಮ್ಮಲ್ಲಿ ಕೈ ಹಾಕಾಗಿದ್ರೆ ಅವ್ರವ್ರ ಮನ್ಯಾಗ ಕುಂಡಿಸುವಂತ ವ್ಯವಸ್ಥೆ ನಾನು ಮಾಡ್ತೇನೆ ಅನ್ನೋ ಮಾತನ್ನು ಸಹಿತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅಭಯಣ್ಣ ಪಾಟೀಲ್ರು ಹೇಳಿದ್ರು, ನಾವೆಲ್ಲರೂ ನಿಮ್ಮ ಜೋಡಿ ಇದೀವಿ, ನೀವು ಮುಂದುವರಿರಿ ಅಂತ. ದೊಡ್ಡ ಧನ್ಯವಾದ. ಯಾಕಂದ್ರೆ ನೀವೆಂದೂ ಉಮೇಶನ ಎಂದು ನೀವು ಶಾಸಕ ಅಂತ ನೀವು ಅನ್ಕೊಂಡೇ ಇಲ್ಲ. ಅಭಯಣ್ಣ ಯಾವತ್ತಿದ್ರು ಅಣ್ಣ ಅಂತ ತಿಳ್ಕೊಂಡು ನೀವೆಲ್ಲ ಬಂದವ್ರು. ನೀವಾಗಲಿ, ಸಂಜಯ್ ಪಾಟೀಲ್ ಆಗಲಿ, ರಾಸವಣ್ಣ ಆಗಲಿ, ಉತ್ತಮ್ ಪಾಟೀಲ್ ಆಗಲಿ, ಎಲ್ಲರೂ ಕೂಡ ಬಂದವರು. ಆದರೆ ಇವತ್ತು ಅಚಾನಕ್ಕಾಗಿ ಅವ್ನು ಹೋಗ್ಯಾನ. ಅದಕ್ಕೆ ರಾಜಕಾರಣ ಇವತ್ತು ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆ ರಾಜಕಾರಣ ಒಂದು ಸ್ವಲ್ಪ ಹೇರಾಪೇರಿ ಆಗಾಕತ್ತದ. ಅದರ ಸಲುವಾಗಿ ಗಮನದಲ್ಲಿ ಇಟ್ಕೊಳ್ಳೋದ್ರ ಮುಖಾಂತರ ಇವತ್ತು ನಾನು AB ಪಾಟೀಲರು ಒಂದಾಗೋದ್ರ ಮುಖಾಂತರ ಈ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಎದುರಿಸ್ತಾ ಇದ್ದೀವಿ. ಬರುವಂತಹ ದಿನಮಾನ 28ನೇ ತಾರೀಕು ಚುನಾವಣೆ ಐತಿ. ಆ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ 15 ಜನರನ್ನ ಆಯ್ಕೆ ಮಾಡಿ ನಾವು ತರ್ತೀವಿ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ಇವತ್ತು ನಮ್ಮ ತಾಲೂಕಿನ ಜನ ರೊಕ್ಕ ರೂಪಾಯಿಗೆ ಗಮನ ಕೊಡದೇನೆ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಜನ ಆದಾರ. ಅವರು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಮತವನ್ನು ಹಾಕ್ತಾರೆ. ಮತ್ತು ಬರುವಂತಹ ದಿನಮಾನಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ AB ಪಾಟೀಲರು ನಾನು ಕೂಡಿ ಹಿರಿಯರ ಮಾರ್ಗದರ್ಶನ ಈರಣ್ಣ ಕದಾರಿ ಇನ್ನುಳಿದ ಬೆಳಗಾವಿ ಜಿಲ್ಲೆ ಎಲ್ಲರೂ ಇರ್ಬೋದು, ಅವ್ರನ್ನೆಲ್ಲ ಕರ್ಕೊಳ್ಳೋದ್ರ ಮುಖಾಂತರ ಬೆಳಗಾವಿ ಜಿಲ್ಲೆಯ ಜೊತೆಗೆ ಉತ್ತರ ಕರ್ನಾಟಕದ ಚಿಂತನೆಯನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಆ ನಿಟ್ಟಿನಲ್ಲಿ ತಾವು ಸಹಿತ ಬಸನಗೌಡ ಯತ್ನಾಳ್ ಅವರಿಗೆ ನಾ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಅಣ್ಣನ ಆಮೇಲೆ ಗೊತ್ತವ್ರಿಗೆ, ಅದಕ್ಕಿಂತ ಮೊದಲು ಅವ್ರದ ಬಸನಗೌಡ ಯತ್ನಾಳದ ನನ್ನ ಪರಿಚಯ, ಅದರ ನಂತರ ನಮ್ಮ ಅಣ್ಣನ ಪರಿಚಯ ಆಯಿತು. ಆದರೆ ಇಬ್ಬರು ಕೂಡಿದ ನಂತರ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲತೆ ಉಂಟಾಯಿತು. ಆ ಒಂದು ಸಂದರ್ಭ ನೀವಿಬ್ಬರು ಯಾವಾಗ ಕೂಡ್ತೀರಿ, ಎಲ್ಲಿ ಕೂಡ್ತೀರಿ, ಏನು ಮಾತಾಡ್ತೀರಿ ಅನ್ನೋದ್ರ ಬಗ್ಗೆ ಚೌಕಾಶಿ ತೆಗಿಯಾಕತ್ರು. ಅದನ್ನು ನಮ್ಮ ಅಣ್ಣ ನನಗೆ ಹೇಳ್ತಿದ್ದ, ಬಸವನಗೌಡ ಪಾಟೀಲ ನಾನು ಕೂಡ್ಕೊಳ್ಳೆ ನಮ್ಮ ಮ್ಯಾಗ ಒಂದು 10 ಮಂದಿನ ನೋಡಾಕ ಬಿಡ್ತಾರೋ, ಎಲ್ಲಿ ಹೋಗ್ತಾರೋ, ಏನು ಮಾತಾಡ್ತಾರೋ ಅನ್ನೋದನ್ನ ಅದನ್ನು ನನಗೆ ಹೇಳ್ತಿದ್ದ. ಆದರೆ ಇವತ್ತು ಅವನ ವಿಚಾರಗಳು ನಿಮ್ಮ ವಿಚಾರಗಳು ಒಂದಾದಾವ. ವಿಶೇಷವಾಗಿ ಉತ್ತರ ಕರ್ನಾಟಕ ಆಗ್ತಿರ್ತಕ್ಕಂಥ ಅನ್ಯಾಯ, ಅವೇನು ಕರ್ನಾಟಕ ಹೊಡಿಬೇಕು ಅನ್ನೋಂಥ ಮನಸ್ಸು ಅವನಲ್ಲಿ ಇದ್ರಿಕಿಲ್ಲ. ಆದರೆ ಅವನಲ್ಲಿ ಏನಿತ್ತು ಅಂದ್ರೆ ಕರೆಂಟ್ ನಮ್ಮದು ಆದ್ಮೇಲೆ ಬೆಂಗಳೂರಿಗೆ ಹೋಯ್ತೀರಿ, ನಮಗೆ ಬೆಳತಕ ರಾತ್ರಿ ನೀರು ಹಸಾಕಿಸ್ತೀರಿ. ಇದನ್ನ ಇಲ್ಲಿ ನದಿಗಳು ಅಂದ್ರೆ ನಮ್ಮಲ್ಲಿ ಕರೆಂಟ್ ಸಿಕ್ಕಾಪಟ್ಟೆ ಉತ್ಪನ್ನ ಆಕೈತಿ. ನಾವು ಬೆಳತಕ ನೀರು ಹಸೋದು, ಅಲ್ಲಿ ಹೋಗಿ ಅದು ಬೆಂಗಳೂರಾಗ ಲೈಟ್ ಹಚ್ಚೋದು, ಹದಿ ಮ್ಯಾಗ ಲೈಟ್ ಹಚ್ಕೊಂಡು ಕೊಂಡಿರ್ತಾರೆ. ಹಿಂಗೆಲ್ಲ ವಿಶೇಷವಾಗಿ ಅನೇಕ ತೊಂದರೆ. ಇದೇ ಅಣ್ಣ ಹೇಳಿದ, ಬರೀ ನೀವು 4.25 ಆಲಮಟ್ಟಿ ಡ್ಯಾಮನ್ನ 1 ಲಕ್ಷ ಕೋಟಿ ಕೊಟ್ರೆ 4.25 ಮೀಟರ್ ಎತ್ತರ ಮಾಡ್ರೆ 18 ಲಕ್ಷ ಎಕರೆ ನೀರಾವರಿ ಆಗ್ತೈತೆ ಅನ್ನೋ ಮಾತನ್ನು ಇವತ್ತು ದಿವಸ ಅವ್ರು ಹೇಳಿದ್ರು. ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದ, ಇದರ ದೂರದೃಷ್ಟಿ ಇಟ್ಕೊಂಡು ಚಿಂತನೆ ಮಾಡ್ತಾ ಇದ್ದಾರ. ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಿಗೆ ಸಹಿತ ನೀರಾವರಿ ಸಮಸ್ಯೆ ಬಂದಿರಬಾರ್ದು, ನೌಕರಿ ಸಮಸ್ಯೆ ಬಂದಿರಬಾರ್ದು ಅನ್ನುವಂಥ ಭಾವನೆ ಇಟ್ಕೊಂಡು ಉಮೇಶನ್ನ ಕೆಲಸ ಮಾಡ್ತಿದ್ದ. ಆದರೆ ನಾವು ಇವತ್ತು ನಮ್ಮ ನಡು ಇಲ್ಲ.
ಆದ್ರೆ ಅವನ ವಿಚಾರಗಳು ಇವತ್ತು ದಿವಸ ಆ ಪುಸ್ತಕದಾಗ ಅದಾವ. ಆ ಪುಸ್ತಕನ ಮುಂದಿಟ್ಟುಕೊಂಡು ಅವನ ಮಾರ್ಗದರ್ಶನದಲ್ಲಿ ಅವನನ್ನ ಜೀವಂತವಾಗಿ ಇಡುವ ಸಲುವಾಗಿ ಅವನು ಕಂಡಿರ್ತಕ್ಕಂಥ ಕನಸುಗಳನ್ನ ನನಸು ಮಾಡುತ್ತಾ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ. ಇವತ್ತು ದಿವಸ ಎಲ್ಲ ವೇದಿಕೆ ಮೇಲೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾಯಕರು ಬಂದಿದ್ದಾರೆ. ನೀವು ಸಹಿತ ನಮ್ಮ ತಾಲೂಕಿನಲ್ಲಿ ಮೊದಲಿಂದ ವ್ಯವಸ್ಥೆ ಐತಿ, ಜಾತ್ಯತೀತ ಪಕ್ಷಾತೀತ ಅನ್ನೋದು ನಮ್ಮ ಹುಕ್ಕೇರಿ ತಾಲೂಕಿಗೆ ಸಂಬಂಧನೇ ಇಲ್ಲ. ಎಲ್ಲಿ ಕತ್ತಿ ಕುಟುಂಬ ಪಾಟೀಲ್ ಕುಟುಂಬ ಆಯ್ತು ಅಲ್ಲಿ ನಮ್ಮ ಮತದಾರರು ಇರ್ತಾರೋ ಅನ್ನೋಂಥ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಇವತ್ತು ಒಂದು ಮಾತಿಗೆ ನೀವು ಕೊಡ್ರಿ, ಎಲ್ಲರೂ ಕೈ ಎತ್ತೇಳ್ರಿ. ಬಸನಗೌಡ ಯತ್ನಾಳ್ ಪಾಟೀಲ್ ಅವರು ಬಿಜೆಪಿಗೆ ಬರಬೇಕು ಅಂತ ಒತ್ತಾಯ ನಿಮ್ದು ಐತೋ ಇಲ್ಲೋ? ಬಸನಗೌಡ ಪಾಟೀಲ್ರ ನಂದು ಪ್ರಶ್ನೆ ಅಲ್ಲ, ನಿಮ್ಮದು ಪ್ರಶ್ನೆ ಅಲ್ಲ, ಜನರ ಪ್ರಶ್ನೆ ಐತಿ. ಜನರ ಶಬ್ದಕ್ಕೆ ಇವತ್ತು ದಿವಸ ನಾನು ಸಣ್ಣವ, ನೀವು ಸಣ್ಣವ. ಅದ್ರ ಸಲುವಾಗಿ ಪಕ್ಷ ಆಹ್ವಾನ ಕೊಟ್ರೆ ಪಕ್ಷ ನಿಮ್ಮನ್ನು ಕರಿತಂದ್ರೆ ಇವತ್ತು ದಿವಸ ನೀವು ಅಲ್ಲಿ ಬರಬೇಕು. ನಮ್ಮಂಥವ್ರಿಗೆ ಮಾರ್ಗದರ್ಶನ ಮಾಡುವ ಮುಖಾಂತರ ಉತ್ತರ ಕರ್ನಾಟಕದ ಕನಸನ್ನು ನನಸು ಮಾಡಬೇಕಂತ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರ ಪರವಾಗಿ ನಿಮಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ